ಒಬ್ಬ ಚಕ್ರವರ್ತಿ ಎಷ್ಟೋ ಕಾಲಗಳಿಂದ ಹೆಂಡತಿಯನ್ನ ಕಳೆದುಕೊಂಡು ನೋವಲದ್ದಂತವರು, ನನ್ನನ್ನ ಕಂಡು ಸಂತೋಷದ ಜೀವನವನ್ನು ಅನುಭವಿಸಿದವರು, ಇಷ್ಟು ಕಾಲದವರೆಗಾಗಿ ಹೆಂಡತಿಯನ್ನ ಪಡೆಯಬೇಕೆನ್ನುವಂತ ವಾಂಛೆ ಬಾರದಿರುವಂತವರಿಗೆ ಏಕಾಏಕಿಯಾಗಿ ಕಾಳಿಂದಿ ನದಿ ತೀರದಲ್ಲಿ ನಿಮ್ಮನ್ನ ಕಂಡಾಗ ಉದ್ಭವಿಸ್ತದೆ ಅಂತಾದ್ರೆ, ಒಬ್ಬ ಚಕ್ರವರ್ತಿ ನಿಮ್ಮನ್ನ ಬಯಸ್ತಾನೆ ಅಂತಾದ್ರೆ, ಯಾವುದೋ ಒಂದು ಸತ್ವ ಶಕ್ತಿ ನಿಮ್ಮಲ್ಲಿ ಇಲ್ಲದೆ ಅವರು ಬಯಸಲಿಕ್ಕೆ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಕೇಳುವುದು ತಾಯಿ, ಯಾರು ನಿಮ್ಮ ನಿಜ ಏನು ಎನ್ನುವುದನ್ನು ಕೇಳಲೇಬೇಕೆನ್ನುವ ಹಾಗೆ ಹಂಬಲಿಸುವುದು. ವೀರ ಕ್ಷಾತ್ರೀಯ ತೇಜ ಮುಖದಲ್ಲಿ ಕಾಣ್ತಾ ಉಂಟು. ಕಾಣುತ್ತಿರುವಂತಹ ಉಡುಗೆಯನ್ನು ಕಂಡಾಗ ಬೆಸ್ತರ ಕನ್ನಿಕೆಯಾಗೆ ತೋರುವವರ ಕಣ್ಣಿಗೆ ಕಂಡ್ರು ಒಳ ಅಂತರಂಗದ ಸತ್ವ ಏನು ಇಂಥದ್ದು ಎನ್ನುವ ಹಾಗೆ ತೋರಿಸುವ ಹಾಗೆ ನಿಮ್ಮ ಮುಖ ಮನಸ್ಸಿನ ಹದನದ ಕದನವನ್ನ ವದನ ಸೂಚಿಸ್ತದೆ. ನಿಮ್ಮ ಮುಖ ನೋಡಿದಾಗ ಅರ್ಥೈಸಿಕೊಂಡದ್ದು ಹೀಗೆ, ಯಾವುದೋ ಒಂದು ಸತ್ಯವನ್ನ ಮರೆಮಾಚ್ತಾ ಇದ್ದೀರಿ ಅಮ್ಮ. ಮಗನೆನ್ನುವಂತ ಮಮಕಾರವನ್ನೇರಿಸಿ ಯಾವ ವಂಚನೆ ಇಲ್ಲದೆ ನೀವು ಯಾರು ಎನ್ನುವ ಸತ್ಯವನ್ನ ಹೇಳಬೇಕು. ಹೇಳಿದ್ರಲ್ಲ, ತಾಯಿಯಾದವಳು ಮಕ್ಕಳಲ್ಲಿ ಯಾವ ಸತ್ಯವನ್ನೂ ಮರೆಮಾಚಲಾರಳು. ನನ್ನನ್ನು ಅಮ್ಮ ಎನ್ನುವಂತಹ ಭಾವನೆಯಿಂದ ನೀವು ನೋಡುತ್ತೀರಿ ಅಂತ ಆದ್ರೆ, ಮಗ ಎನ್ನುವ ಭಾವನೆಯಿಂದ ಎಲ್ಲವನ್ನ ಹೇಳಿಬಿಡ್ತೇನೆ. ಕೇಳು. ಮಾತೆಯನಗೆ ಅಪ್ಸರ ಸಂಭೂತೆ ಅದ್ರಿಕೆ ಮಾತೆಯನಗೆ ಅಪ್ಸರ ಸಂಭೂತೆ ಅದ್ರಿಕೆ ಮಾತೆಯನಗೆ ಅಪ್ಸರ ಸಂಭೂತೆ ಅದ್ರಿಕೆ ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿ ಆದಳಯ್ಯ ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳಯ್ಯ ಕೇಳು ಮಾತೆಯನಗೆ ಅಪ್ಸರ ಸಂಭೂತೆ ಅದ್ರಿಕೆಯು ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿ ಆದಳಯ್ಯ ಕೇಳು ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳಯ್ಯ ಕೇಳು ಮಾತೆಯನಗೆ ಅಪ್ಸರ ಸಂಭೂತೆ ಆ ಆ ಆ ಆ ಚೇತಿ ಅರಸ ವಸುರಾಜನು ಹೋದ ಬೇಟೆಗಂದು ವನಕ್ಕೆ ಚೇತಿ ಅರಸ ವಸುರಾಜನು ಹೋದ ಬೇಟೆಗಂದು ಹೋದ ಬೇಟೆಗಂದು ವನಕ್ಕೆ ಮೋದದಿಂದ ಹರಿಣ ಮಿಥುನ ಆದ ಪರಿಯ ಕಂಡ ಭೂಪ ಹರಿಣ ಮಿಥುನ ಹರಿಣ 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 ಮಿಥುನ ಹರಿಣ ಮಿಥುನ ಆದ ಪರಿಯ ಕಂಡ ಭೂಪ ಚೇದಿ ಅರಸ ವಸುರಾಜನು ಹೋದ ಬೇಟೆಗಂದು ವನಕ್ಕೆ ಮೋದದಿಂದ ಹರಿಣ ಮಿಥುನವಾದ ಪರಿಯ ಕಂಡ ಭೂಪ ಮೋದದಿಂದ ಹರಿಣ ಮಿಥುನ ಮಾತೆಯನಗೆ ಅಪ್ಸರ ಸಂಭೂತೆ ಅದ್ರಿಕೆ ಅದ್ರಿಕೆ
ಅದ್ರಿಗೆ ಆ ಸ್ಮರಣ ಶರದಿ ಭೂವರಗೆ ಸ್ಕಲಿಸಲಿಂದ್ರಿ ಆವಾಗ ಸ್ಮರಣ ಶರದಿ ಭೂವರಗೆ ಸ್ಕಲಿಸಲ್ ಇಂದ್ರಿಯ ಆವಾಗ ಕರೆದೊಂದು ಗದ್ರು ಒಡನಿದ್ದ ಗಿರಿಗೆ ಗೀಯಲೋ ಕರೆದೊಂದು ಗದ್ರು ನೊಡನಿದ್ದ ಗಿರಿಗೆ ಗೀಯಲೋ ಅದನ್ನು ಗಿರಿಗೆ ಗೀಯಲು ಮಾತೆಯನಗೆ ಅಪ್ಸರ ಸಂಭೂತೆ ಅತ್ರಿಕೆ ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿ ಆದಳೆಯ ಕೇಳೋ
ಯಾವ ವಂಚನೆ ಇಲ್ಲದೆ ಮಗ ಎನ್ನುವಂತ ನೆಲೆಯಲ್ಲಿ ಹಾ ಸತ್ಯವನ್ನು ಹೇಳಬೇಕು ಅಂತ ಕೇಳಿಕೊಳ್ಳುವುದು. ಹಾಗಾಗಿ ಹೇಳುವುದಕ್ಕೆ ಮುಂದಾದದ್ದು ಮಗ ಎನ್ನುವಂಥ ನೆಲೆಯಲ್ಲದೆ ಬೇರಾವ ನೆಲೆಯಲ್ಲೂ ಸತ್ಯವನ್ನು ಹೇಳುವಂತ ಸ್ಥಿತಿಯಲ್ಲಿ ನಾನಿಲ್ಲ. ಸರಿ, ಇದು ನಿನಗೆ ಹಳೆಯ ಕಥೆಯ ಕುರಿತಾಗಿ ಹಳೆಯ ಪುರಾಣದ ಕುರಿತಾಗಿ ಆಸಕ್ತಿ ಇದ್ರೆ ಕಥೆ ಕೇಳುವುದಕ್ಕೆ ಒಳ್ಳೆದಾಗ್ತದೆ. ಅಮ್ಮ, ಓ ನನಗೆ ಅಂತಲ್ಲ, ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಹಾಗೆ ಹೊಸತು ಬೇಡ ಅಂತ ಹೇಳುವುದಿಲ್ಲ, ಮತ್ತೆ ಹಳೆಯದರ ಬಗ್ಗೆ ಆಸಕ್ತಿ ಯಾವತ್ತಿಗೂ ಎಲ್ಲೆನಿತ್ತು ಕಡಿಮೆ ಆಗುವುದಿಲ್ಲ. ಆದ್ರೂ ಒಂದು ಹಳತ್ರಲ್ಲೇ ನಾವು ಹೊಸತನ್ನು ಕೊಟ್ಟಾಗ ಹೊಸತು ಆಗುತ್ತದೆ, ಹಳೆದು ಉಳಿದುಕೊಂಡಾಗ ಆಗ್ತದೆ ಅಲ್ವಾ? ಹಾಗಾಗಿ ಹಳೆಯ ಕಥೆಯಲ್ಲಿ ಹೊಸದಾದಂತಹ ನನ್ನ ಜೀವನ ಏನುಂಟು ಅದನ್ನ ಹೇಳುವ ಮನವನ್ನ ಮಾಡುತ್ತೇನೆ. ಎಂತ ಇನ್ನೊಂದು ಸಂದರ್ಭದಲ್ಲಿ ಚೇದಿಯನ್ನಾಳುತ್ತಾ ಇರುವವ ವಸು ಚಕ್ರವರ್ತಿ, ಮಹಾರಾಜ, ಹೌದು, ಆತನಿಗೆ ಒಂದು ವಿಶೇಷ ಬಿರುದಿತ್ತು, ಉಪರಿಚರ ವಸು. ಅಂದ್ರೆ ಆ ಕಾಲದಲ್ಲಿ ವಿಮಾನದಲ್ಲಿ ಮೇಲಿಂದ ತಿರುಗುವ ಆತ ಒಬ್ಬನೇ, ಹೆಚ್ಚೇಕೆ ಪಕ್ಷಿಗಳ ಪ್ರಾಣಿಗಳ ಜಾತಿಯ ಎಲ್ಲ ಭಾಷೆಗಳನ್ನು ಆತ ಬಲ್ಲವನಾಗಿದ್ದನಂತೆ. ಅಂತ ವಸು ಮಹಾರಾಜ ಸೈನ್ಯವನ್ನು ಕೂಡಿಕೊಂಡು ಬೇಟೆಗೆ ಹೋದ ವನ ಪ್ರದೇಶಕ್ಕೆ 3 ಸುತ್ತಿನ ಬೇಟೆಯನ್ನು ಮುಗಿಸಿ ವಿಶ್ರಾಂತಿಗೆಂದು ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಹರಿಣದ ಮಿಥುನವನ್ನ ಕಂಡ, ಆನಂದದಿಂದ ನಡೀತಾ ಇರುವಂತಹ ಹರಿಣ ಮಿಥುನವನ್ನ ಕಂಡಂತ ಈ ವಸು ಮಹಾರಾಜ ತನ್ನದಾದಂತಹ ಶಕ್ತಿಯನ್ನ ಸ್ಖಲಿಸಿಕೊಂಡ, ಕಳೆದುಕೊಂಡ. ಚಕ್ರವರ್ತಿಯ ಶಕ್ತಿ ಹಾಗೆ ಹಾಳಾಗಬಾರದೆಂಬಂತಹ ಕಾರಣದಿಂದ ಹತ್ತಿರದಲ್ಲಿದ್ದಂತಹ ಒಂದು ಎಲೆಯನ್ನ ತೆಗೆದು ಅದರಲ್ಲಿ ಅದನ್ನ ಶೇಖರಿಸಿಟ್ಟು, ಹಕ್ಕಿಗಳ ಭಾಷೆಯನ್ನು ಬಲ್ಲವನಾದ್ರಿಂದ ಒಂದು ಗೃದ್ರ ಪಕ್ಷಿಯನ್ನು ಹತ್ತಿರಕ್ಕಾಗಿ ಕರೆದ. ಆ ಗೃದ್ರ ಪಕ್ಷಿಯ ಕೊಕ್ಕಲ್ಲಿ ಎಲೆಯನ್ನ ಇಟ್ಟು ಹೇಳಿದ, ಚಕ್ರವರ್ತಿನಿಯಾದಂತಹ ಗಿರಿಕೆಗೆ ಇದನ್ನು ತಲುಪಿಸು, ಆರೇತಸ್ಸಲ್ಲಿ ಮುಟ್ಟಿಸು. ಹೌದು, ಮಹಾರಾಜನ ಶಕ್ತಿ ಏನಿತ್ತು ರಾಣಿಯಲ್ಲಿ ಇರಬೇಕೆನ್ನುವಂತಹ ಕಾರಣದಿಂದ ಹಾಗೆ ಆ ಪಕ್ಷಿ ಹಾರಿ ಹೋಗುತ್ತಾ ಇತ್ತು. ಸಹಜವಾದಂತಹ ಮಾಂಸದ ಆಸೆಯಿಂದಲಾಗಿ, ತಿನ್ನುವ ಆಸೆಯಿಂದಲಾಗಿ ಮತ್ತೊಂದು ಪಕ್ಷಿ, ಗೃದ್ರ ಪಕ್ಷಿ ಆಕಾಶದಲ್ಲಿ ಹಾರಾಡುತ್ತಾ ಇರುವುದಕ್ಕೂ ಈ ಗೃದ್ರ ಪಕ್ಷಿಗೂ ಜಗಳ ಪ್ರಾರಂಭ ಆಯಿತು. ಅಂದ್ರೆ ಅದರ ಕೊಕ್ಕಿನಲ್ಲಿರುವಂತಹ ದೊನ್ನೆಯನ್ನ ನೋಡಿ, ಹೌದು, ಇದರಲ್ಲಿ ಮಾಂಸದ ತುಂಡುಂಟು ಎನ್ನುವುದಾಗಿ ಭ್ರಮಿಸಿದಂತಹ ಇರುವರು ಕಾಳಗಕ್ಕೆ ಮುಂದಾದಾಗ ಸಹಜವಾಗಿ ಪಕ್ಷಿ ಎನ್ನುವ ಕಾರಣದಿಂದಾಗಿ ಕೊಕ್ಕನ್ನು ಮೇಲೆತ್ತಿದಾಗ ಆ ದೊನ್ನೆಯನ್ನು ಹಿಡಿದುಕೊಂಡಿರುವಂತಹ ಗೃದ್ರ ಪಕ್ಷಿಯ ಬಾಯಿ ದೊಡ್ಡದಾದಾಗ ಆ ದೊನ್ನೆಯನ್ನು ನೇರವಾಗಿ ನೀರಿನಲ್ಲಿ ಬಿತ್ತು. ಈ ಕಥೆಯನ್ನಿಲ್ಲೇ ಇಡು, ಇದಕ್ಕೊಂದು ಉಪಕಥೆ ಉಂಟು. ಮತ್ತೊಂದು ಇದು ದೊನ್ನೆ ಬಿದ್ದಲ್ಲಿವರೆಗೆ ಅಲ್ಲಿ ಇಡಬೇಕು, ಅಲ್ಲಿಟ್ರೆ ಮತ್ತೊಂದು ಕಥೆ ಏನು, ಬ್ರಹ್ಮಲೋಕದಲ್ಲಿ ಅಪ್ಸರೆ ಎನಿಸಿಕೊಂಡಿರುವಂತಹ ಅದ್ರಿಕೆ ಎನ್ನುವಳು ತನ್ನ ಅನುಚಿತವಾದಂತಹ ವರ್ತನೆಯಿಂದ ಬ್ರಹ್ಮದೇವನಲ್ಲಿ ಶಾಪಕ್ಕೆ ಗುರಿಯಾಗಿ ಅದೇ ನೀರಿನಲ್ಲಿ ಮೀನಾಗಿ ಸಂಚರಿಸ್ತಾ ಇತ್ತು. ಇದು ಉಪಕಥೆ. ಈ ಕಥೆ ಇಲ್ಲೇ ಉಂಟು, ಅಲ್ಲೇ ಉಂಟು. ಇದು ಉಪಕಥೆ. ಅದೇ ನೀರಿನಲ್ಲಿ ದೊನ್ನೆಯೂ ಉಂಟು, ಅದೇ ನೀರಿನಲ್ಲಿ ಮೀನು ಉಂಟು. ಈಗ ಪ್ರಧಾನ ಕಥೆಯನ್ನ ಉಪಕಥೆಯನ್ನ ಎರಡು ಸೇರಿಸ್ಬೇಕು. ಇಲ್ಲಿ ಕತೆ ಅಲ್ಲಿ ಉಪಕಥೆ ಸೇರಿ ನೋಡು, ಒಂದಕ್ಕೊಂದು ಎಷ್ಟು ಕೊಂಡಿ ಉಂಟು ಅನ್ನೋದಾಗಿ. ಈಗ ಎಲ್ಲೂ ಒಂದು ಕತೆ ಇಡೀ ನಡೆಯುವುದಿಲ್ಲ, ಉಪಕಥೆ ಅದು ಸೇರಿ ಅಲ್ಲ, ಒಂದು ಕತೆ ಇಡೀ ನಡೆಯುವುದಿಲ್ಲ ಅಂತಲ್ಲ, ಉಪ ಎಲ್ಲ ಸೇರಿದಾಗ ಒಂದು ಕತೆ ಇಡೀ ಆಗುವುದು. ಹಾಗೆ ಆ ದೊನ್ನೆಯಲ್ಲಿರುವಂತಹ ಶಕ್ತಿಯನ್ನ ಅಲ್ಲಿರುವಂತಹ ಶಾಪಗ್ರಸ್ತ ಅದ್ರಿಕೆ ಅಂದ್ರೆ ಆ ಮೀನು ಅದನ್ನ ಸೇವಿಸಿತು. ಕಾಲಾನಂತರದಲ್ಲಿ ಕಂಧರ ಎನ್ನುವವ ಅದೇ ನೀರಿಗೆ ಬಲೆಯನ್ನು ಹಾಕಿದಾಗ ಅದೇ ಮೀನು ಆ ಬಲೆಯಲ್ಲಿ ಸಿಕ್ಕಿಬಿತ್ತು. ಸಹಜ ಕುತೂಹಲ ಹೆಚ್ಚಾಗ್ತಾ ಉಂಟಾ? ಈ ಕಥೆಗೆ ಸ್ವಾರಸ್ಯ ಬಂತು. ಹೌದಾ? ನೋಡು, ಇನ್ನೂ ಸ್ವಾರಸ್ಯ ಉಂಟು. ಆ ಮೀನನ್ನ ತಂದು ಮೀನಿನ ಹೊಟ್ಟೆಯನ್ನ ಸೀಳಿದಾಗ 2 ಸಣ್ಣ ಮೀನು ಬಂತು. ಕತೆ ಹೇಳುದು ನಾನು ನೀನ ಅಲ್ಲ, ಮೀನು ಅದನ್ನ ನುಂಗಿತ್ತು. ಮೀನನ್ನ ಸೀಳಿದಾಗ ಅದ್ರ ಹೊಟ್ಟೆಯೊಳಗೆ 2 ಮೀನಿತ್ತು, ಅದು ಹೊರ ಬಂತು. ಅದಲ್ಲ ಕತೆ, ನಾನು ಹೇಳಿದಾಗ ಕೇಳಬೇಕು. ಆಮೇಲೆ ಕತೆ ಮೊದಲು ಪ್ರಶ್ನೆ ಅದೆಂತದ್ದು ಕೇಳಿದ್ರೆ ನೀನು ಉತ್ತರ ಹೇಳುವ ಪ್ರಯತ್ನ ಮಾಡ್ಬೇಕು. ಹಾಗೆ ಮೀನನ್ನ ಸೀಳಿದಾಗ ಸಿಕ್ಕಿದ್ದು 2 ಮೀನಿನ ಮರಿ ಅಲ್ಲ. ಸೀಳಿದ್ಯಾರನ್ನ? ಅಪ್ಸರೆ ಮೀನಾಗಿದ್ದವಳನ್ನ. ಕುಡಿದದ್ದು ಯಾರ ರೇತಸ್ಸು? ಚಕ್ರವರ್ತಿಯ ರೇತಸ್ಸು. ಹಾಗಾಗಿ ಆ ಮೀನಿನ ಹೊಟ್ಟೆಯಲ್ಲಿ 2 ಶಿಶುಗಳು, ಮಾನವ ಶಿಶುಗಳು. ಒಂದು ಗಂಡು, ಒಂದು ಹೆಣ್ಣು ಶಿಶು. ಹೌದಾ? ಆ 2 ಶಿಶುವನ್ನ ಆ ಕಂಧರ ಮಹಾರಾಜರಿಗೆ ಒಪ್ಪಿಸಿದರಂತೆ. ಯಾಕೆ ಏನು ಎನ್ನುವುದಾಗಿ ತಿಳಿಯದು. ಆ ಒಂದು ಹೆಣ್ಣು ಶಿಶುವನ್ನ ಮಹಾರಾಜ ಕಂಧರನಿಗೆ, ನಿನಗೆ ಬಳುವಳಿಯಾಗಿ ಕೊಡ್ತಾ ಇದ್ದೇನೆ, ಇವಳನ್ನು ನೀನೇ ಸಾಕಿಕೋ ಎನ್ನುವುದಾಗಿ ಕೊಟ್ಟರಂತೆ. ಕತೆ ಇಲ್ಲಿವರೆಗೆ ಸ್ಪಷ್ಟವಾಗಿ ಗೊತ್ತುಂಟು. ಮತ್ತೆ ಆ ಅಲ್ಲಿ ಮಹಾರಾಜರಲ್ಲಿ ಕೊಟ್ಟವ ಏನಾದ, ಆ ಮಹಾರಾಜರಲ್ಲಿದ್ದಾರೆ ಅದೆಲ್ಲ ಕೇಳಿದ್ರೆ ಈ ಕಥೆಯಲ್ಲಿ ಬರುದಿಲ್ಲ, ಮತ್ತೊಂದು ಕಥೆಯಲ್ಲಿ ಉಂಟು. ಮತ್ತೆ ನಾನು ಹೇಳುವ ಕಥೆ ಇಲ್ಲಿಲ್ಲ, ಆ ಕಥೆ ಪುರುಸತ್ತಿದ್ದ ಕೇಳು. ಹೌದಾ? ಹಾಗಿದ್ರೆ ಆ ಕಂಧರನ ಮಗಳೇ ನಾನು, ನನ್ನಮ್ಮ ಮಾತೆಯಾದಂತಹ ಅದ್ರಿಕೆ. ಅಂದ್ರೆ ನೀವು ಸುಲಭವಾಗಿ ಈಗ ಇದಿಷ್ಟು ಹೇಳಿದಾಗ ನೀವೇನು ನಿಮ್ಮ ಸತ್ಯ ಏನೆನ್ನುವುದಾಗಿ ನಾನು ಕೇಳುವುದಕ್ಕೆ ಪ್ರಾರಂಭಿಸಿದ ಇಂಥದ್ದೊಂದು ಕಥೆ ಹೇಳಿ ನನ್ನ ಬಾಯಿ ಮುಚ್ಚಿಸುವಂತಲ್ಲ. ಅಂದ್ರೆ ನೀವು ಹುಟ್ಟುವಾಗ ಇಷ್ಟು ದೊಡ್ಡ ಇದ್ರೆ ಸಣ್ಣ ಇದ್ರೆ
ಹುಟ್ಟುವಾಗ ಸಣ್ಣ ಇದ್ದೇನೆ ಅಂತ ಅಪ್ಪ ಹೇಳೋದು ಕೇಳ್ತೇನೆ. ಮಗಳೇ ನೀನು ಬೆಳೆದು ಬೆಳೆದು ದೊಡ್ಡವಳಾಗುತ್ತಾ ಇದ್ದಿ ಅಂತ ಕೇಳಿದಾಗ ಅಂದ್ರೆ ಆಗ ಸಣ್ಣ ಇದ್ದೆ ಅಂತ ಅರ್ಥ ಮಾಡ್ಕೊಂಡೆ ನಾನು. ಸುಳ್ಳು ಹೇಳಬೇಕು ಹೇಗೆ? ಸತ್ಯದ ತಲೆಯ ಮೇಲೆ ಹೊಡೆದಾಗಿರ್ಬೇಕು. ಅಲ್ಲ, ಸುಳ್ಳು ಹೇಳುವುದಾದ್ರೆ ಆಗಿರ್ಬೇಕು. ಅದೇ ಹೌದು ಅಂತ. ಈಗ ಇದೆಲ್ಲ ವಿಚಾರವನ್ನು ನಿಮ್ಗೆ ಹೇಳಿದವರು ಯಾರು ಅನ್ನೋದು ಪ್ರಶ್ನೆ ಅಲ್ವಾ? ಇದು ಕೊಟ್ಟಿ ಕಥೆ ಅಂತ ಮಾಡಿದ್ರ? ಕೊಟ್ಟಿ ಕಥೆ ಅಲ್ಲ. ಹೀಗೆ ಹೊಳೆಯಲ್ಲಿ ದೋಣಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮೀನಿನ ಹೊಟ್ಟೆಯನ್ನು ಸೀಳಿದಾಗ ಆ ಅಪ್ಸರೆಗೆ ಶಾಪ ವಿಮೋಚನೆ ಆಯ್ತು. ಆ ಅದ್ರಿಕೆಯೇ ಮೇಲಿಂದ ಕೆಳಗಿಳಿದು ಬಂದು ಮಗಳೇ ನಿನ್ನ ಜನ್ಮ ವೃತ್ತಾಂತ ಇದು ಎನ್ನುವುದಾಗಿ ತಿಳಿಸಿ ಹೋಗಿದ್ದಾಳೆ. ಹಾಗಾಗಿ ನಾನು ನನ್ನ ನಿಜವನ್ನು ಹೇಳಬೇಕು ಮುಂದಾದದ್ದು. ಈಗ ಹೋಗ್ತೇನೆ ಅಮ್ಮ. ಓ, ಹಾಗಿದ್ರೆ ನನ್ನ ತಂದೆ ನಿಮ್ಮನ್ನು ಬಯಸಿದ್ದು ಯಾವ ಅಪರಾಧವೂ ಇಲ್ಲ. ನಿಮ್ಮಲ್ಲಿ ಯಾವುದೋ ಒಂದು ಸತ್ವವನ್ನ ಗ್ರಹಿಸಿಯ ಚಕ್ರವರ್ತಿಗಳಾದಂತವರು ನಿಮ್ಮನ್ನ ಬಯಸಿದ್ದಿರಬೇಕು. ನಾನೀಗ ಬಂದದ್ದು ಅದಕ್ಕಾಗಿ ತಾಯಿ. ನನ್ನ ಅಪ್ಪನನ್ನ ಮದುವೆ ಆಗುವರೆ ನೀನು. ನಾನು ಆಗ ಹೇಳಿದ್ದು ಅದೇ. ಚಕ್ರವರ್ತಿಯೇ ಬಂದು ಕೇಳಿದಾಗ ಧಿಕ್ಕರಿಸುವಂತಹ ಹೆಣ್ಣು ಎನ್ನುವುದಾಗಿ ಯಾರೂ ಭಾವಿಸಕೂಡದು. ನಾನು ಚಕ್ರವರ್ತಿಯನ್ನ ಬಯಸಿದ್ದು ನಿರಾಕರಿಸಿದ್ದಾದರೂ ನಾನು ನಿರಾಕರಿಸಿದ್ದು ಹೇಗಾಗಿ ಒಬ್ಬ ಅಪ್ಪನ ಮಗಳಾಗಿ ನಿರಾಕರಿಸಿದ್ದೇನೆ ಬಿಟ್ರೆ ಪ್ರಜೆಯಾಗಿ ಚಕ್ರವರ್ತಿಯನ್ನು ನಿರಾಕರಿಸಿದ್ದಲ್ಲ. ಈಗಲೂ ಹೇಳುವುದು ಅದೇ. ನನ್ನ ಅಪ್ಪ ಒಪ್ಪಿದ ಅಂತಾದ್ರೆ ನನ್ನದು ಯಾವ ಅಭ್ಯಂತರವೂ ಇಲ್ಲ. ಮಾತಾಡುವುದಾದ್ರೆ ಅಪ್ಪನಲ್ಲೇ ಕೇಳಬೇಕು. ಎಲ್ಲಿ ಬನ್ನಿ.